ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಭದ್ರಾವತಿಯಲ್ಲಿ ಇರುವ ನನ್ನ ಅಕ್ಕನ ಮನೆಯಲ್ಲಿ ಇದ್ದೇವೆ. ಇವರ ಮನೆಯಲ್ಲಿ ಮನೆಯ ಅಕ್ಕಪಕ್ಕ ಎಲ್ಲ ಗಾರ್ಡನ್ ಮಾಡಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಇವರು ಮನೆಯ ಮಹಡಿಯ ಮೇಲೆ ಬೇಡವಾದ ಪ್ಲಾಸ್ಟಿಕ್ ಬಕೆಟು ಮತ್ತು ಟಬ್ಗಳನ್ನು ಉಪಯೋಗಿಸಿಕೊಂಡು ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ನಾವಿಲ್ಲಿ ನೋಡಬಹುದು. ಇಲ್ಲಿನ ವಾತಾವರಣಕ್ಕೆ ಗಿಡಗಳು ಚೆನ್ನಾಗಿ ಬೆಳೀತವೆ, ಆದರೆ ತುಂಬ ನೀರು ಬೇಕಾಗ್ತದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ಪಾಟಲ್ಲಿ ತುಳಸಿ ಗಿಡ ಉಂಟು, ಸಣ್ಣ ಸೇವಂತಿಗೆ ಗಿಡ ಉಂಟು, ಅದರಲ್ಲೇ ಹೂ ಬಿಟ್ಟಿದೆ. ಹಾಗೆ ಒಂದು ವಿಳ್ಯದ ಎಲೆ ಗಿಡ ಕೂಡ ಉಂಟು. ಇಷ್ಟು ಚಿಕ್ಕ ಡಬ್ಬದಲ್ಲಿ ಕೂಡ ಒಂದು ಗಿಡ ನೆಟ್ಟಿದ್ದಾರೆ. ಈ ಗಿಡದ ಹೆಸರು ಗೊತ್ತಿಲ್ಲ, ಆದರೆ ಇದು ಹೂ ಬಿಡುವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಒಣಗಿದ ಗಿಡ ರೀಸೆಂಟ್ ಆಗಿ ನರ್ಸರಿಯಿಂದ ತಂದಿದ್ರಂತೆ. ತುಂಬ ಹೂ ಕೂಡ ಬಿಡ್ತಾ ಇತ್ತಂತೆ, ಆದರೆ ಸಡನ್ ಆಗಿ ಸತ್ತು ಹೋಯಿತು. ಹೇಗೆ ಅಂತಲೇ ಗೊತ್ತಾಗಲಿಲ್ಲ ಅಂತೆ. ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಹೂ ಬಿಟ್ಟಿದೆ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಅಕ್ಕ ಅವರು ಹೇಳ್ತಾ ಇದ್ರು, ರೀಸೆಂಟಾಗಿ ಎಲ್ಲ ಗುಲಾಬಿ ಗಿಡಗಳಲ್ಲೂ ತುಂಬ ಹೂವು ಆಗಿತ್ತಂತೆ. ಹಾಗಾಗಿ ಹೂವಾಗಿ ಮುಗಿದ ಮೇಲೆ ಎಲ್ಲ ಗಿಡಗಳನ್ನು ಒಮ್ಮೆ ಕಟ್ ಮಾಡಿದ್ದಾರಂತೆ. ಈಗ ಕೆಲವು ಗಿಡ ಮೊಗ್ಗು ಬಿಡ್ತಾ ಇದೆ ಅಷ್ಟೇ. ಇಲ್ಲಿ ಕಾಡು ಬಸಳೆ ಕೂಡ ಬೆಳೆಸಿದ್ದಾರೆ. ಹಾಗೆ ವಿಳ್ಯದೆಲೆ ಬಳ್ಳಿ ಕೂಡ ಉಂಟು. ಇಲ್ಲಿಂದ ಮೇಲ್ ಹೋದ್ರೆ ಇಡೀ ಊರೇ ಕಾಣಿಸ್ತದೆ. ಸುತ್ತ ತೋಟ, ಪಕ್ಕದಲ್ಲಿರುವ ಟೆಂಪಲ್, ದೂರದಿಂದ ಕಾಣಿಸುವ ದೊಡ್ಡ ದೊಡ್ಡ ಬೆಟ್ಟಗಳು. ಇಲ್ಲಿನ ದೃಶ್ಯವನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಇದು ಅವರ ಮನೆಯಲ್ಲಿರುವ ನಾಯಿ. ಹೆಸರು ಜಿಮ್ಮಿ ಅಂತ. ತುಂಬ ಜೋರಿದೆ, ಹತ್ತಿರ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ. ಧನ್ಯವಾದ.